ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಸ್ಕಿನ್ ಕೇರ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ತುಂಬಾ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ನಾನು ಸ್ಕಿನ್ ಕೇರ್ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಲೇಟ್ ಮಾಡೋದು ಬೇಡ, ಪಟ್ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, ಫಸ್ಟ್ ನಾನು 1 ರಿಂದ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ಸ್ವಲ್ಪ ಈ ಥರ ಗಟ್ಟಿ ಮೊಸರನ್ನೇ ತೊಗೊಳ್ಳಿ. ನೀರಿದ್ರೂ ಪರವಾಗಿಲ್ಲ, ಅದನ್ನು ಒಂದು ಸ್ವಲ್ಪ ಜರಡಿಲಿ ಹಾಕಿ ಸೋಸ್ಕೊಂಡು ಸ್ವಲ್ಪ ಗಟ್ಟಿ ಮೊಸರನ್ನ ತೊಗೊಳ್ಳಿ. ಅಂದರೆ ನಾನು ಫೇಸ್ ಪ್ಯಾಕಿಗೆ ತೋರಿಸ್ತಾ ಇದ್ದೀನಲ್ವ, ಹಾಗಾಗಿ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಅಂತ. ಮೊಸರು ಸ್ವಲ್ಪ ತೆಳ್ಳಗಿದ್ರೆ ಫೇಸ್ ಪ್ಯಾಕು ಪ್ರಿಪೇರ್ ಮಾಡುವಾಗ ಅಷ್ಟೊಂದು ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಸಿಗಲ್ಲ. ಹಾಗಾಗಿ ನೋಡಿ, ಇಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದಕ್ಕೇ ನಾನು ಇವಾಗ ಒಂದು 2 ರೂಪೀಸ್ ಪ್ಯಾಕೆಟ್ ಬ್ರೂ ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ. ಇದನ್ನೇ ಇವಾಗ ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 1 ಪ್ಯಾಕೆಟ್ ಫುಲ್ನು ಹಾಕೋತಾ ಇದ್ದೀನಿ ನಾನು ಇವಾಗೇನು ತೋರಿಸ್ತಾ ಇದ್ದೀನಲ್ವ, ಈ ಫೇಸ್ ಪ್ಯಾಕನ್ನು ನಾವು ಫೇಸ್ಗೆ, ನೆಕ್ಗೆ, ಕೆಲವೊಬ್ಬರಿಗೆ ಅಂಡರ್ ಆರ್ಮ್ಸ್ ತುಂಬಾ ಬ್ಲ್ಯಾಕ್ ಆಗಿರುತ್ತೆ, ಅವರು ಸಹ ಯೂಸ್ ಮಾಡ್ಬೋದು. ಹಾಗೆ ಕೈಗೆ, ಕಾಲಿಗೆ, ಮತ್ತು ಕೆಲವೊಬ್ಬರಿಗೆ ಈ ಪಾರ್ಟ್ ಅಂದರೆ ಈ ಮಡಿ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ಅವರು ಈ ಫೇಸ್ ಪ್ಯಾಕನ್ನು ನಾನು ತೋರಿಸ್ತಾ ಇದ್ದೀನಲ್ವ, ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದಕ್ಕೆ ನಾನು ಸ್ವಲ್ಪನೇ ಕಸ್ತೂರಿ ಅರಿಶಿನ ತೊಗೋತಾ ಇದ್ದೀನಿ. ಒಂದು ಚಿಟಿಕೆ ಆಗಷ್ಟು ಮಾತ್ರ ತೊಗೋತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಇವಾಗ ಈ 3 ಇಂಗ್ರೀಡಿಯೆಂಟ್ಸನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಫೇಸ್ ಪ್ಯಾಕನ್ನು ನಾವು ಫೇಸ್ಗೆ ಯೂಸ್ ಮಾಡೋದ್ರಿಂದ ಫೇಸಲ್ಲಿರ್ತಕ್ಕಂತಹ ಡರ್ಟ್ ಎಲ್ಲ ರಿಮೂವ್ ಆಗಿ ಒಂದು ರೀಫ್ರೆಶಿಂಗ್ ಫೀಲ್ ಕೊಡುತ್ತಂತಲೇ ಹೇಳ್ಬೋದು. ಹಾಗೆ ಕೆಲವೊಬ್ಬರು ಬಿಸಿಲಿಗೆಲ್ಲ ಓಡಾಡಿಬಿಟ್ಟು ಸನ್ ಟ್ಯಾನ್ ಆಗಿಬಿಡುತ್ತೆ ಫೇಸ್ ಎಲ್ಲನೂ, ಅವರು ಈ ಫೇಸ್ ಪ್ಯಾಕನ್ನು ವೀಕ್ಲಿ 2 to 3 ಟೈಮ್ಸ್ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಇವಾಗ ನಾನು ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಫೇಸ್ಗೆ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಾನು ಇವಾಗ ಜಸ್ಟ್ ವಾಶ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಡೈರೆಕ್ಟಾಗಿ ಹಂಗೆ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೆಲವೊಬ್ಬರಿಗೆ ಬ್ಲ್ಯಾಕ್ ಪಾರ್ಟ್ಸು ಆಮೇಲೆ ಬ್ರೌನ್ ಪಾರ್ಟ್ಸ್ ತುಂಬಾ ಇರುತ್ತೆ, ಅವರು ಈ ಫೇಸ್ ಪ್ಯಾಕನ್ನು ರೆಗ್ಯುಲರಾಗಿ ಸಹ ಯೂಸ್ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಒಬ್ಬೊಬ್ಬರಿಗೆ ಇಲ್ಲಿ ಮೂಗು ಹತ್ರ, ಆಮೇಲೆ ಇಲ್ಲಿ ಚಿನ್ನ ಹತ್ರ ತುಂಬಾ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರುತ್ತೆ, ಅವರು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಒಂಚೂರು ತರಿ ಮಾಡಿಕೊಂಡು ಈ ಫೇಸ್ ಪ್ಯಾಕಿಗೆ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಸಹ ಕಡಿಮೆ ಆಗುತ್ತೆ. ಅಂದರೆ ಸ್ವಲ್ಪ ರಫ್ನೆಸ್ ಇರುತ್ತಲ್ವ, ಹಾಗಾಗಿ ಸ್ಕ್ರಬ್ ಥರ ವರ್ಕ್ ಮಾಡುತ್ತೆ ಅಕ್ಕಿ ಹಿಟ್ಟು. ಹಾಗೆ ನಮ್ಮ ಸ್ಕಿನ್ಗೆ ಇನ್ಸ್ಟಂಟಾಗಿ ಗ್ಲೋ ಕೊಡುತ್ತೆ. ಹಾಗಾಗಿ ಈ ಫೇಸ್ ಪ್ಯಾಕ್ ಜೊತೆಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದನೂ ಸಹ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಇವಾಗ ನಾನು ಅಪ್ಲೈ ಮಾಡಿದ್ದೀನಿ. ನಾನು ಜಸ್ಟ್ ಇಲ್ಲಿ ಫೇಸ್ಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೈಗೆ, ಕಾಲಿಗೆ, ನೆಕ್ಗೆ, ಹಾಗೆ ಅಂಡರ್ ಆರ್ಮ್ಸ್ಗೂ ಸಹ ಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ವ. ಬೇಕಿದ್ರೆ ನೀವು ಯೂಸ್ ಮಾಡೋದಾದರೆ ಸ್ವಲ್ಪ ಮೊಸರಿಂದು ಕ್ವಾಂಟಿಟಿನ ಮತ್ತು ಅರಿಶಿನ ಪುಡಿ ಆಗಿರ್ಬೋದು, ಕಾಫಿ ಪೌಡರು ಸ್ವಲ್ಪ ಹೆಚ್ಚಿಗೆ ತೊಗೊಳ್ಳಿ. ನಾನಿಲ್ಲಿ ಫೇಸಿಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟೇ ನನಗಿವಾಗ ಎಕ್ಸ್ಟ್ರಾ ಆಯಿತು. ನೋಡಿ, ನೀಟಾಗಿ ಫೇಸ್ಗೆಲ್ಲನೂ ಅಪ್ಲೈ ಮಾಡ್ಕೊಂಬಿಟ್ಟು ಒಂದು 3 to 4 ಮಿನಿಟ್ಸ್ ಅಷ್ಟು ಲೈಟಾಗಿ ಫೇಸ್ಗೆಲ್ಲನೂ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನೋಡಿ, ಫೇಸ್ಗೆ ಈ ಥರ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಫೇಸಲ್ಲಿ ಡೆಡ್ ಸ್ಕಿನ್ ಇದ್ದರೆ ಅದು ಸಹ ರಿಮೂವ್ ಆಗಿ ಫೇಸಲ್ಲಿ ಒಂದು ಇನ್ಸ್ಟಂಟಾಗಿ ಗ್ಲೋ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಪಿಂಪಲ್ಸ್ ಎಲ್ಲನೂ ಆಗಿ ಪಿಂಪಲ್ಸ್ ಹೋಗಿದ್ದಾದಮೇಲೆ ಕೆಲವೊಬ್ಬರಿಗೆ ಫುಲ್ ಫೇಸಲ್ಲೆಲ್ಲನೂ ಕಲೆ ಥರ ಉಳಿದ್ಬಿಟ್ಟಿರುತ್ತೆ, ಅವರು ಸಹ ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ಕ್ರಮೇಣವಾಗಿ ಲೈಟಾಗಿ ಕಡಿಮೆಯಾಗಿ, ಕಲೆ ಎಲ್ಲನೂ ಕಡಿಮೆಯಾಗಿ ಫೇಸಲ್ಲಿ ಒಂದು ಇನ್ಸ್ಟಂಟ್ ಗ್ಲೋ ಅನ್ನೋದು ಸಿಗುತ್ತೆ. ಮೊಸರು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಾನು ಆಲ್ರೆಡಿ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ಫೇಸಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಸಹ ಕ್ಯೂರ್ ಮಾಡ್ತಕ್ಕಂಥ ಗುಣ ಈ ಮೊಸರಿನಲ್ಲಿದೆ. ಹಾಗಾಗಿ ನಾನು ಜಾಸ್ತಿ ಮೊಸರಿನ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೀನಿ ಯಾವ್ಯಾವೆಲ್ಲ
ಬೆನಿಫಿಟ್ ಇದೆ ನಮ್ಮ ಸ್ಕಿನ್ಗೆ ಮೊಸರನ್ನ ಯೂಸ್ ಮಾಡೋದ್ರಿಂದ ಅಂತೇಳಿ. ಹಾಗಾಗಿ ಈ ವಿಡಿಯೋದಲ್ಲಿ ಜಾಸ್ತಿ ಏನು ಹೇಳೋದಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತಾ. ಹಾಗಾಗಿ ನೋಡಿ ಇವಾಗ ನಾನು ಫೇಸ್ ಎಲ್ಲನೂ ಅಪ್ಲೈ ಮಾಡಿದ್ದೀನಿ. ಇದನ್ನು ಇವಾಗ ಒಂದು 15 to 20 ಮಿನಿಟ್ಸ್ ಹಂಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಬಿಟ್ಟು ನೆಕ್ಸ್ಟು ಫೇಸ್ ವಾಶ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಇವಾಗ ನಾನು ಇದು ಫೇಸ್ ವಾಶು ಎಕ್ಸ್ಟ್ರಾ ಆಯಿತು, ಇದು ಫೇಸ್ ಪ್ಯಾಕು ಎಕ್ಸ್ಟ್ರಾ ಆಯಿತು ಅಂತ ಹೇಳಿದ್ನಲ್ವ, ಹಂಗಾಗಿ ನನ್ನ ಕೈಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು 1 ಟೈಮ್ ಯೂಸ್ ಮಾಡಿ, ಆಲ್ರೆಡಿ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ನಾನಿವಾಗ ಎಕ್ಸ್ಟ್ರಾ ಆಗಿತ್ತಲ್ವ, ಹಾಗಾಗಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಡಿಫ್ರೆನ್ಸನ್ನು ತೋರಿಸ್ತೀನಿ ನಾನು ಈ ಕೈಗೂ ಮತ್ತು ಈ ಕೈಗೂ ಯಾವ ಥರ ಡಿಫ್ರೆನ್ಸ್ ಬಂತು ಅಂತೇಳಿ. ನಾನು ಸೇಮ್ ಫೇಸ್ಗೆ ಯಾವ ಥರ ಮಸಾಜ್ ಮಾಡಿದ್ನಲ್ವ, ಹಾಗೆ ಇವಾಗ ಕೈಗೆಲ್ಲನೂ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮಸಾಜ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ನಾನು ಮಸಾಜ್ ಮಾಡಿ ಹಂಗೆ ಫೇಸ್ ವಾಶ್ ಮಾಡ್ತಿರ್ತೀನಲ್ವ, ಅಲ್ಲಿವರೆಗೂ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು ನೆಕ್ಸ್ಟು ನಿಮಗೆ ಸಿಗ್ತೀನಿ. ನೋಡಿ, ಈ ಕೈಗೆ ಆಮೇಲೆ ಈ ಕೈಗೆ ಡಿಫ್ರೆನ್ಸನ್ನು ವಾಶ್ ಮಾಡಿದ್ದಾದಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಫೇಸನ್ನು ವಾಶ್ ಮಾಡ್ಕೊಂಡು ಬಂದೆ. ಫೇಸು ತುಂಬಾ ಸಾಫ್ಟ್ ಅನಿಸುತ್ತೆ. ನೋಡಿ, ಇದಕ್ಕೆ ನಾನು ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡಿದ್ನಲ್ವ, ಅದನ್ನು ಹಚ್ಚಿದ್ದೆ. ಈ ಕೈ ನೋಡ್ತಿರ್ಬೋದು. ಡಿಫ್ರೆನ್ಸು ಫೋನಲ್ಲಿ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ, ರಿಯಲಾಗಿ ನಿಜವಾಗ್ಲೂ ಇದು ತುಂಬಾ ಬ್ರೈಟ್ ಅಂತ ಅನ್ನಿಸ್ತಾ ಇದೆ. ನನ್ನ ಸ್ಕಿನ್ನನ್ನು ನೋಡ್ತಿರ್ಬೋದು ಎಷ್ಟೊಂದು ಬ್ರೈಟ್ ಅಂತ ಕಾಣಿಸ್ತಿದೆ. ಇದನ್ನು ನಾವು ವೀಕ್ಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ಸನ್ ಟ್ಯಾನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಹೆಣ್ಮಕ್ಳಂತ ಅಷ್ಟೇ ಅಲ್ಲ, ಗಂಡ್ಮಕ್ಳು ಸಹ ಯೂಸ್ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಇಷ್ಟೊತ್ತು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.